ತೆರಿಗೆ ವಸೂಲಿಯಲ್ಲಿ ನೂತನ ಸಭಾಂಗಣವನ್ನು ನಿರ್ಮಿಸಿರುವ ಶಿವಳ್ಳಿ ಗ್ರಾಮ ಪಂಚಾಯಿತಿಯು ಇತರೆ ಗ್ರಾಮ ಪಂಚಾಯಿತಿಗಳಿಗೆ ಮಾದರಿ ಪಂಚಾಯಿತಿಯಾಗಿದೆ ಎಂದು ಮೇಲುಕೋಟೆ ವಿಧಾನಸಭಾ ಕ್ಷೇತ್ರದ ಶಾಸಕ ದರ್ಶನ್ ಪುಟ್ಟಣ್ಣಯ್ಯ ಹೇಳಿದರು. ಮಂಡ್ಯ ತಾಲೂಕಿನ ಶಿವಳ್ಳಿ ಗ್ರಾಮ ಪಂಚಾಯಿತಿ ಕಾರ್ಯಾಲಯದಲ್ಲಿ ಕರ್ನಾಟಕ ಸರ್ಕಾರ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆ, ಜಿಲ್ಲಾ ಪಂಚಾಯಿತಿ, ತಾಲೂಕು ಪಂಚಾಯಿತಿ ಆಯೋಜಿಸಿದ್ದ ಗ್ರಾಮ ಪಂಚಾಯಿತಿಯ ನೂತನ ಸಭಾಂಗಣ ಉದ್ಘಾಟನೆ ಮತ್ತು ಸ್ಮಶಾನ ಅಭಿವೃದ್ಧಿ ಸಸಿ ನೆಡುವ ಸಮಾರಂಭಕ್ಕೆ ಚಾಲನೆ ನೀಡಿ ಮಾತನಾಡಿದರು. ಇತ್ತೀಚಿನ ದಿನಗಳಲ್ಲಿ ಪಂಚಾಯಿತಿ ವ್ಯಾಪ್ತಿಯ ಕಂದಾಯ ಗ್ರಾಮಗಳಿಗೆ ತೆರಿಗೆ ವಸೂಲಿ ಹಣದಿಂದ ಅಭಿವೃದ್ಧಿಗೆ ಬಳಸಿ ಗ್ರಾಮ ಪಂಚಾಯಿತಿ ಸಭಾಂಗಣ ನಿರ್ಮಾಣ ಮಾಡಿರುವುದು ಶ್ಲಾಘನೀಯವಾಗಿದೆ. ಇದಕ್ಕಾಗಿ ಆಡಳಿತ ಮಂಡಳಿಯ ಎಲ್ಲ ಸದಸ್ಯರು ಮತ್ತು ಅಧಿಕಾರಿಗಳು ಧನ್ಯವಾದಗಳು. ವರದಿ ಗಿರೀಶ್, ಮಂಡ್ಯ. ಪಂಚಾಯಿತಿಯ ಎಲ್ಲ ಸುತ್ತಮುತ್ತಲಿನ ಗ್ರಾಮಸ್ಥರು, ಈಗ PDO ಅವರು ಹೇಳಿದಂಗೆ ತುಂಬ ಖುಷಿ ಆಯಿತು. ಇಲ್ಲಿ ಹೊರಗಡೆಯಿಂದ ಅನುದಾನ ಕಮ್ಮಿ ತಗೊಂಡು ಟ್ಯಾಕ್ಸ್ ಕಲೆಕ್ಷನಲ್ಲಿ ಬಿಲ್ಡಿಂಗ್ ಕಟ್ಟಿರೋಂಥದ್ದು ಇದೊಂದು ಮಾದರಿ ಅನ್ನಿಸ್ತದೆ ಈಗ ನೀವುಗಳು ಮಾಡಿರೋಂಥದ್ದು. ಸೊ ಇದು ಎಲ್ಲ ಮೆಂಬರ್ಗಳಿಗೆ ಮತ್ತು ಬಿಲ್ ಕಲೆಕ್ಟರ್ಗಳಿಗೆ, ಇಡೀ ಪಂಚಾಯಿತಿಯವರಿಗೆ ಒಂದು ಹೆಮ್ಮೆಯ ವಿಷಯ. ಇದೇ ರೀತಿ ತಾವು ಅಭಿವೃದ್ಧಿ ಮಾಡಬೇಕು ಅಂತ ಹೇಳಿದ್ರೆ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಏನು ಟ್ಯಾಕ್ಸನ್ನು ಕಲೆಕ್ಟ್ ಮಾಡಿ ಅಥವಾ ಬೇರೆ ಯಾವುದೇ ಥರದ ಆದಾಯದ ಮೂಲನ ನೀವು ಇಲ್ಲಿ ನೋಡಿಕೊಂಡು ಅದರಲ್ಲಿ ಅಭಿವೃದ್ಧಿ ಮಾಡ್ಕೊಳ್ಬೇಕಾಗತ್ತೆ. ಮತ್ತು ಪಂಚಾಯಿತಿ ಮಟ್ಟದಲ್ಲಿ ಎಲ್ಲ ಕೆಲಸ ಕಾರ್ಯಗಳನ್ನು ನೀವು ಮಾಡ್ಕೊಂಡು ಹೋದರೆ ಈ ನಮ್ಗಳಿಗೂ ಒತ್ತಡ ಕಮ್ಮಿ ಆಗುತ್ತೆ. ಅಧಿಕಾರಿಗಳ ಮೇಲೆ ನಿಮ್ಗಳಿಗಾಗಲೇ ಮಾಹಿತಿಗಳನ್ನು ಸುಮಾರು ಜನ ಬಂದು ಕೊಟ್ಟಿದ್ದಾರೆ ಮತ್ತು ಇನ್ನೊಂದಷ್ಟು ಸಂಸ್ಥೆಗಳು ಬಂದು ನಿಮ್ಮ ಹತ್ರ ಕೆಲಸ ಮಾಡ್ತಾರೆ. ಈಗ ಆಟೋ ನೋಡಿದ್ಮೇಲೆ ಯಾಕೆ ಗೊತ್ತಾಯ್ತು, ಈಗ ಸ್ವಚ್ಛತೆ ಕಾಪಾಡೋಕ್ಕೆ ಅತಿ ಹೆಚ್ಚು ಗಮನ ಹರಿಸಿ ಏನು ಮನೆಯಲ್ಲಿ ಕಸನ ಅಲ್ಲೇ ವಿಂಗಡಣೆ ಮಾಡೋಕ್ಕೆ ಏನು ಟ್ರೈನಿಂಗ್ ಕೊಡಬೇಕು, ಈ ಸಾಹಸ ಸಂಸ್ಥೆ ನಿಮ್ಮ ಹತ್ರ ಬಂದು ಮಾತಾಡಿದ್ದಾರೆ. ಅವ್ರ ಜೊತೆ ದಯವಿಟ್ಟು ಕೆಲಸ ಮಾಡೋಕ್ಕೆ ಶುರು ಮಾಡಿ ಅವ್ರಿಗೆ ಸಹಕಾರ ಕೊಟ್ಟು ಮಾಡಿದ್ರೆ ಈ ಸ್ವಚ್ಛತೆಗೆ ಅವರು 3 ವರ್ಷ ನಿಮ್ಮ ಜೊತೆನೇ ಕೆಲಸ ಮಾಡ್ತಾರೆ. ಅದರಿಂದ ಇನ್ನು ಹಲವಾರು ಈ ಥರ ಸಂಸ್ಥೆಗಳು ಬಂದು ನಿಮ್ಮ ಜೊತೆ ಕೆಲಸ ಶುರು ಮಾಡಿದ್ದಾರೆ. ಹಾಗೆ ಈ ಥರ ಪಂಚಾಯಿತಿಯಲ್ಲಿ ತಾವೆಲ್ಲ ಒಳ್ಳೆ ಕೆಲಸ ಮಾಡಿದ್ರೆ ನಾನು ಮತ್ತೆ ನಾವು ಹೇಳ್ದಂಗೆ ಅತಿ ಹೆಚ್ಚಾಗಿ ನರೇಗಾದಲ್ಲಿ ನಾವು ಅಡ್ವಾಂಟೇಜ್ ತಗೊಳ್ಬೇಕಾಗುತ್ತೆ. ನರೇಗಾದಲ್ಲಿ ಫಂಡ್ಸ್ನ ಯಾವ ಥರ ಯೂಸ್ ಮಾಡ್ಬೇಕು ಅನ್ನೋದ್ರ ಬಗ್ಗೆ ನಿಮ್ಗಳಿಗೆ ಗೊತ್ತಿರೋಂಥದ್ದೇ. ಅದನ್ನು ಯೂಸ್ ಮಾಡಿ ದಯವಿಟ್ಟು ಪಂಚಾಯಿತಿಯ ಎಲ್ಲ ಅಭಿವೃದ್ಧಿ ಕಾರ್ಯಕ್ರಮಗಳನ್ನು ಮಾಡಿ ಅಂತ ಹೇಳ್ತಾ, ಮತ್ತೊಮ್ಮೆ ಎಲ್ಲ ಸದಸ್ಯರುಗಳಿಗೆ, PDOಗಳಿಗೆ ಮತ್ತು ಎಲ್ಲ ಸಿಬ್ಬಂದಿ ವರ್ಗದವರು, ಪಂಚಾಯಿತಿ ಸಿಬ್ಬಂದಿ ಈ ಒಂದು ಒಳ್ಳೆ ಕೆಲಸ ಮಾಡೋದಕ್ಕೆ ನಿಮ್ಗೆಲ್ಲರಿಗೂ ಧನ್ಯವಾದಗಳು.